ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಆಪರೇಷನ್ ಸಿಂಧೂರ ಈ ಹೆಸರು ಭಾರತೀಯರಿಗೆ ಈಗ ದೇಶ ಪ್ರೇಮದ ಸಂಕೇತವಾಗಿದೆ. ಪಹಲ್ಗಾಮ್ನಲ್ಲಿ ಸಿಂಧೂರ ಅಳಿಸಿದ ಉಗ್ರರ ರಕ್ತ ತಿಲಕವಿಟ್ಟು ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ. ಅದರ ಬೆನ್ನಲ್ಲೇ ಪಾಕ್ ಉಗ್ರರ ಮೇಲೆ ಆಪರೇಷನ್ ಸಿಂಧೂರ ಆರಂಭವಾದಾಗಿಂದ ಆ ಹೆಸರಿಗೆ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. ಅದರಂತೆ ಮೇ 7ರಂದು ಬಿಹಾರದ ಕತಿಹಾರ್ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಹುಟ್ಟಿದ ಈ ಮಗುವಿಗೆ ಸಿಂಧೂರಿ ಅಂತ ಹೆಸರಿಡಲಾಗಿದೆ. ಅಪ್ಪಟ ದೇಶಭಕ್ತ ಕುಂದನ್ ಕುಮಾರ್ ತನ್ನ ಮಗಳಿಗೆ ಸಿಂಧೂರಿ ಅನ್ನೋ ಹೆಸರಿಟ್ಟಿದ್ದಾರೆ. ಭಾರತೀಯ ಸೇನೆಯ ಬಗ್ಗೆ ಅಪಾರ ಗೌರವ ಇರುವ ಕುಟುಂಬ ಇದು. ದೇಶ ಕಾಯೋ ಕನಸು ಹೊತ್ತಿದ್ದ ಈ ಕುಂದನ್ ಕುಮಾರ್ಗೆ ಅನಿವಾರ್ಯ ಕಾರಣಗಳಿಂದ ದೇಶ ಸೇವೆಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಯೋಧರ ಪ್ರತಿಯೊಂದು ಕಾರ್ಯವನ್ನು ಗಮನಿಸಿ ಸೆಲೆಬ್ರೇಟ್ ಮಾಡ್ತಿದ್ದ ಕುಂದನ್ ಕುಮಾರ್ ಈಗ ಆಪರೇಷನ್ ಸಿಂಧೂರದ ಮಾಹಿತಿ ತಿಳಿತಾ ಇದ್ದಂತೆ ಮಗಳಿಗೆ ಸಿಂಧೂರಿ ಅಂತ ಹೆಸರಿಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಕುಂದನ್ ಕುಮಾರ್, ಯೋಧರು ಅಮಾಯಕರನ್ನ ಸಾಯಿಸಿದ ಉಗ್ರರ ಮೇಲೆ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಹೀಗಾಗಿ ತಮ್ಮ ಮಗಳಿಗೆ ಸಿಂಧೂರಿ ಅಂತ ಹೆಸರಿಟ್ಟಿದ್ದೀವಿ. ಅವಳು ದೊಡ್ಡವಳಾದ್ಮೇಲೆ ಇದರ ಅರ್ಥವನ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಗಂಡು ಮಕ್ಕಳಿಗೆ ಸಿಂಧೂರ್ ಅಂತ ಹೆಸರಿಟ್ರೆ ಹೆಣ್ಣು ಮಕ್ಕಳಿಗೆ ಸಿಂಧೂರಿ ಅಂತ ಕರೀತಾ ಇದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ, ವೈದ್ಯರಿಂದಲೂ ಪೋಷಕರ ಈ ಕಾರ್ಯಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅನ್ನೋ ಹೆಸರಿಟ್ಟಿದ್ರು. ಉಗ್ರರ ದಾಳಿಯಿಂದ ತಮ್ಮ ಕುಂಕುಮ ಕಳೆದುಕೊಂಡವರಿಗೆ ನ್ಯಾಯ ಕೊಡಿಸಿದ ಈ ಸಿಂಧೂರ ಭಾರತೀಯರ ದೇಶಾಭಿಮಾನದ ಭಾವನೆಯೊಂದಿಗೆ ಬೆಸೆದುಕೊಳ್ಳುವಂತಾಗಿದೆ. ಮಕ್ಕಳಿಗೆ ಹೆಸರಿಡೋ ವಿಚಾರ ಒಂದ್ ಕಡೆಯಾದ್ರೆ, ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ದಾಳಿ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಆಪರೇಷನ್ ಸಿಂಧೂರ್ ಟೈಟಲ್ ಸಖತ್ ಸೆನ್ಸೇಷನ್ ಆಗಿದೆ. ಇದೀಗ ಆಪರೇಷನ್ ಸಿಂಧೂರದ ರೋಚಕ ಪಯಣವನ್ನ ಸಿನಿಮಾ ಮಾಡುವುದಕ್ಕೆ ನಿರ್ಮಾಪಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಇದರ ಜೊತೆ ಇನ್ನೊಂದು ಟೈಟಲ್ ಬಗ್ಗೆಯೂ ಸಖತ್ ಚರ್ಚೆಯಾಗ್ತಾ ಇದೆ. ಇಂಡಿಯನ್ ಮೋಷನ್ ಪಿಕ್ಚರ್ಸ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ 12 ಅರ್ಜಿಗಳನ್ನು ಸ್ವೀಕರಿಸಿದೆ ಅಂತ ವರದಿಯಾಗಿದೆ. ವೆಸ್ಟರ್ನ್ ಇಂಡಿಯಾ ಫಿಲ್ಮ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಮತ್ತು ನಿರ್ಮಾಪಕರ ಗಿಲ್ಡ್ ಆಫ್ ಇಂಡಿಯಾ ಇದುವರೆಗೆ ಟೈಟಲ್ ರಿಜಿಸ್ಟ್ರೇಷನ್ಗಾಗಿ 10 ಅರ್ಜಿಗಳನ್ನು ಸ್ವೀಕರಿಸಿದಂತೆ. ಬಾಲಿವುಡ್ನಲ್ಲೂ ಆಪರೇಷನ್ ಸಿಂಧೂರ ಟೈಟಲ್ಗಾಗಿ ಪೈಪೋಟಿ ಶುರುವಾಗಿದೆ. ಈ ಪೈಕಿ ಮಹಾವೀರ್ ಜೈನ್ ಫಿಲ್ಮ್ ಈ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದು ಈ ಶೀರ್ಷಿಕೆಗೆ ಅರ್ಜಿ ಹಾಕಿದ ಮೊದಲ ಬ್ಯಾನರ್ ಆಗಿದೆ. ಖ್ಯಾತ ನಿರ್ದೇಶಕ ಮಧುರ್ ಭಂಡಾರ್ಕರ್ ಕೂಡ ಅರ್ಜಿ ಹಾಕಿದ್ದಾರೆ ಅನ್ನೋ ವದಂತಿ ಹಬ್ಬಿದೆ. ಮಿಷನ್ ಪಹಲ್ಗಾಮ್ ಟೈಟಲ್ಗೂ ಸಖತ್ ಬೇಡಿಕೆ ಇದೆಯಂತೆ. ಮುಂಬೈ ಮೂಲದ ಚಲನಚಿತ್ರ ನಿರ್ಮಾಪಕ ವಿಶಾಲ್ ಸರೋಯ್ ಕೂಡ ಈ ಶೀರ್ಷಿಕೆಗೆ ಅರ್ಜಿ ಹಾಕಿದ್ದಾರೆ ಅಂತ ವರದಿಯಾಗಿದೆ. ಈ ಬಗ್ಗೆ ಮಾತನಾಡಿರುವ ಅವರು, ನಾನು ಆಪರೇಷನ್ ಸಿಂಧೂರ್ ಎಂಬ ಟೈಟಲ್ ಅನ್ನ ನೋಡಿದಾಗ ಜನರು ಆಪರೇಷನ್ ಸಿಂಧೂರ್ ಅಂದ್ರೆ ಏನು ಅಂತ ತುಂಬಾ ಯೋಚಿಸಲು ಶುರು ಮಾಡ್ತಾರೆ. ಮಹಿಳಾ ಅಧಿಕಾರಿಗಳು ಇದರಲ್ಲಿ ಹೈಲೈಟ್ ಆಗಿದ್ರು. ಇಬ್ಬರು ಮಹಿಳಾ ಅಧಿಕಾರಿಗಳು ಅಂದ್ರೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕಾರ್ಯಾಚರಣೆಯ ಬಗ್ಗೆ ದೇಶಕ್ಕೆ ವಿವರಿಸಿದ ರೀತಿ ನನ್ನ ಚಿತ್ರವನ್ನ ಮಹಿಳಾ ಆಧಾರಿತ ಚಿತ್ರವಾಗಿ ಮಾಡೋಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನನಗೆ ಶೀರ್ಷಿಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ದೇಶಾದ್ಯಂತ ಚಲನಚಿತ್ರ ಮತ್ತು ವೆಬ್ ಸರಣಿ ವಿಭಾಗದಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ನಿರ್ಮಾಪಕ ಮಂಡಳಿಯ ಅಧ್ಯಕ್ಷರಾದ ಜೆಡಿ ಮಜತಿಯಾ ಆಪರೇಷನ್ ಸಿಂಧೂರ್ ಮತ್ತು ಮಿಷನ್ ಪಹಲ್ಗಾಮ್ಗಾಗಿ ಹಲವಾರು ಅರ್ಜಿಗಳು ಸಂಸ್ಥೆಗೆ ಸಲ್ಲಿಕೆಯಾಗಿದೆ. ಸ್ವೀಕರಿಸಿದ ಅರ್ಜಿಗಳ ನಿಖರವಾದ ಸಂಖ್ಯೆಯನ್ನು ನೀಡೋಕ್ಕಾಗುವುದಿಲ್ಲ. ಭಾರತೀಯ ಮಿಲಿಟರಿ ಕಾರ್ಯಾಚರಣೆಗಳ ಕುರಿತು ಚಲನಚಿತ್ರಗಳನ್ನು ನಿರ್ಮಿಸೋದು ಒಳ್ಳೆಯದಲ್ಲ ಅಂತ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸಿಂಧೂರ ಅನ್ನುವ ಪದ ತ್ಯಾಗ ಮತ್ತು ಶೌರ್ಯದ ಸಂಕೇತವಾಗಿರುವುದರಿಂದ ಕಾರ್ಯಾಚರಣೆಗೆ ಇಟ್ಟ ಹೆಸರು ಭಾರಿ ತೂಕ ಪಡೆದುಕೊಂಡಿದೆ. ವರ್ಗ 41ರಡಿ ಶಿಕ್ಷಣ ಹಾಗೂ ತರಬೇತಿ ಸೇವೆಗಳು, ಸಿನಿಮಾ ಹಾಗೂ ಮಾಧ್ಯಮ ನಿರ್ಮಾಣ, ನೇರ ಪ್ರದರ್ಶನ ಹಾಗೂ ಕಾರ್ಯಕ್ರಮಗಳು, ಡಿಜಿಟಲ್ ಕಂಟೆಂಟ್ ವಿತರಣೆ ಹಾಗೂ ಪ್ರಕಟಣೆ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಬರುತ್ತೆ. OTT ಪ್ಲಾಟ್ಫಾರ್ಮ್ಗಳು ಹಾಗೂ ನಿರ್ಮಾಣ ಸಂಸ್ಥೆಗಳು ಈ ವಿಭಾಗದಲ್ಲಿ ಹಕ್ಕುಸ್ವಾಮ್ಯ ಪಡೆಯುತ್ತೆ. ಹೀಗಾಗಿ ಆಪರೇಷನ್ ಸಿಂಧೂರ ಶೀಘ್ರ ಸಿನಿಮಾ, ವೆಬ್ ಸೀರೀಸ್ ಅಥವಾ ಡಾಕ್ಯುಮೆಂಟರಿ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.